ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಕರಿ ದಿವಸದ ವ್ಲಾಗ್ ರೀ. ಇದು ಕಾರ್ಮಿ ಮರು ದಿವಸದ ವ್ಲಾಗ್ ನೋಡ್ರಿ. ನಾನು ಪಾರ್ಸಲ್ ಹಾಕಿದ್ನಿ. ಮಧ್ಯಾಹ್ನ ತನಕ ವೀಡಿಯೋ ಮಾಡೇ ಇಲ್ಲರಿ ನಾನು. ಮಧ್ಯಾಹ್ನ ಅಂದ್ರೆ 12 ಗಂಟೆಗೆ ಅದ ರೀ. ಇದು ಒಂದು ಪಾರ್ಸಲ್ ಹಾಕಿದ್ನಿ ರೀ ನಾನು ಮನೆಯವ್ರ ಫೋನ್ಲೆ. ನಮ್ಮ ಮನೆಯವ್ರ ಫೋನ್ ಹಚ್ಚಿರಿ, ಏನೋ ಪಾರ್ಸಲ್ ಬಂದೈತಿ ತಕ್ಕೋರತ್ತಂದು. ಬ್ಯಾಗ್ ಐತೆ ನೋಡ್ರಿ. ನಾ ಏನು ಹಾಕ್ಯಾನ ನನಗೂ ನೆನಪಿದ್ದದಿಲ್ಲ, ಯಾಕಂದ್ರೆ ಒಂದು 5-6 ಐಟಮ್ ಹಾಕೀನಿ ರೀ ನಾನು. ಹಿಂಗಾಗಿ ಅವು ಏನು ಬರ್ತಾವೆ ಅನ್ನೋದು ನೆನಪಿದ್ದದಿಲ್ಲ, ಮತ್ತು ಏನೇನು ಹಾಕ್ಯಾನ ಅನ್ನೋದು ತಲೆ ಆಗಿತ್ತದಿಲ್ಲ ನನಗೆ. ಹಿಂಗಾಗಿ ಅವನು ನೋಡಿದ್ರೆ ಆತು ಬೀಳತ್ತಂದು ಅದನ್ನು ಓಪನ್ ಮಾಡಿ ಕ್ಯೂರಿಯಾಸಿಟಿ ಅನ್ಕ ನಮ್ಮ ತಂಗಿಗೆ ಬ್ಯಾಡ್ರಿ ನನಗಿಂತ. ಓಪನ್ ಮಾಡಿದ್ಮ್ಯಾಗ ಬ್ಯಾಗ್ ಮಾತ್ರ ಮಸ್ತ್ ಬಂದೈತಿ, ಕ್ವಾಲಿಟಿ ಅದು ಮಸ್ತ್ ಬಂದೈತಿ. ಈ ಬ್ಯಾಗ್ ಹಾಕೀನಿ ರೀ ನಾನು. ಅಷ್ಟು ಚಂದ ಅನಿಸ್ತೈತೆ, ಎಲ್ಲರೂ ಹೋಗಲ್ಲಿ ಸಿಂಪಲ್ ಅಂತಂದು ಅದಾವ್ರಿ ಮನ್ಯಾಗ 2-3 ಅದಾವೆ. ನನ್ನ ತಂಗಿ ಅದನ್ನ ಬೇಕತ್ರು, ಇದ್ದದ್ದನ್ನು ತರಿಸಿದೇನು ಮಾತಂದ. ಆದ್ರೂ ಬೇಕ್ರಿ ಒಂಥರ ಚಂದ. ನಮ್ಮ ಚಾರು ನೋಡ್ರಿ ಅಷ್ಟು ಖುಷಿಗೆ ನೋಡ್ರಿ ಅದಕ್ಕೆ ಬ್ಯಾಗ್ ನೋಡಿ ಯಾಕೆ ಹಾಕೋತಾಳತ್ರ ನನಗೆ ಬೇಕದತ್ತಂದು ಹಾಕ್ಕೊಳಕ್ಕೆ ನಿಂತಾಳೆ ಮಗಳು. ಕೊಳಗೆ ಹಾಕೊಂಡು ಅಡ್ಡಾಡಕತ್ತಾಳೆ. ಹೆಂಗೆ ಹಾಕ್ಕೋಬೇಕು ಅನ್ನಿಸ್ತದೆ ಗೊತ್ತಿಲ್ಲ ಕರೆ, ಆದ್ರೂ ಹಾಕೊಂಡು ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಸ್ತ್ ಕ್ವಾಲಿಟಿ ಮಸ್ತ್ ಬಂದೈತೆ ರೀ. ಮತ್ತು ಅದೇನಾಗಿ ಮ್ಯಾಗ ಹಾಕೊಂಡ ನೋಡ್ರಿ ಬ್ಯಾಗ್ ಕಸಿ ಅದಕ್ಕೆ ಹಾಕಿರಂಗಿಲ್ಲ ರೀ ಅವ್ರು. ಹಂಗೆ ಬ್ಯಾಗ್ಗಳು ಕೊಟ್ಟಿರ್ತಾರೆ, ನಮಗೆ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ಅಟ್ಯಾಚ್ಮೆಂಟ್ ಐತ್ರಿ ಅದಕ್ಕೆ. ಬೇಡಂದ್ರೆ ಸ್ಕಿಪ್ ಮಾಡಿ ತಗೋಬೋದು. ನಾವು ತೆಗೆದು ಬಿಡೋದ್ರಿ. ಹಿಂಗೆ ಹ್ಯಾಂಡ್ ಬ್ಯಾಗ್ನೂ ಐತ್ರಿ, ಅದು ಕೈಲಿ ಹಿಡಿಬೋದು. ನೀವು ಗೊತ್ತಾಗತ್ತಲ್ಲಿ ನೋಡಿದ್ರೆ ಕೈಯಾಗೂ ಹಿಡ್ಕೋಬೋದು, ಇಲ್ಲಾಂದ್ರೆ ಹಂಗೆ ಬಗಲಿಗೂ ಹಾಕ್ಕೋಬೋದು. ನಮ್ಮ ಚಾರು ನೋಡ್ರಿ ಎಷ್ಟು ಮಸ್ತ್ ಹಾಕ್ಕೊಂಡಾಳ ಅದನ್ನು. ಆಮ್ಯಾಗ ಇದು ಮಧ್ಯಾಹ್ನ ನೋಡ್ರಿ ಎಲ್ಲ ಬ್ಯಾಗ್ ಅದು ತೆಗೆದು ಇಟ್ಬಿಟ್ಟು ರೀ. ಮತ್ತು ವೈಟ್ ಐತಿ, ಮತ್ತು ಹಾಳಾಗಬಾರ್ದಂದು. ಹೀಗಾಗಿ ಆಮ್ಯಾಗ ಕಾಯಿಪಲ್ಲೆ ತೊಗೊಂಬಂದು ನೋಡ್ರಿ ಹೋಗಿ ಮಂಗಳವಾರ ಸಂತ್ರೆಯಲ್ಲಿ. ಮಂಗಳವಾರದ ವ್ಲಾಗ್ ಇದು. ಸಂತೆ ಇರ್ತದೆ ರೀ ಇಲ್ಲಿ ಮಂಗಳವಾರ. ಹೋಗಿ ಸ್ವಲ್ಪ ಕಾಯಿಪಲ್ಲೆ ತೊಗೊಂಬಂದ್ರಿ. ನಾ ಅಲ್ಲೇ ಕೆಲ್ಸಕ್ಕೆ ಹೋಗೋಣ ಅಲ್ಲೇ ತೊಗೊಂಬಂದಿರ್ತೀನಿ ರೀ ನಾನು ಜಾಸ್ತಿ. ಅಂದ್ರೆ ಇಲ್ಲಿಕ್ಕಿಂತ ದೊಡ್ಡ ಸಂತ್ರೆಯಲ್ಲಿ ಹೀಗಾಗಿ ಎಲ್ಲ ಥರ ಸಿಗ್ತಿರ್ತೈತಿ. ಅಲ್ಲಿಂದ ತಂದಿರ್ತೀನಿ ನಾನು. ಹೋಗಿದ್ದಿಲ್ಲ ಅಂದ್ರೆ ಏನೋ ತರಕಾಗಿದ್ದಿಲ್ಲ ಅಂದ್ರೆ ಅಷ್ಟೇ ಇಲ್ಲಿ ತೊಗೊಂಬರ್ತೀನಿ ರೀ. ಆಮ್ಯಾಗೆ ಸಾಯಂಕಾಲ ನೋಡಿರಿ ಒಗ್ಗರಣೆನ ಕೋಳ್ಬಳಿ ತಾಲಿಪಟ್ಟಿ ಮಾಡ್ಬೇಕಂತಂದು ಅನ್ಕೊಂಡೇನಿ ರೀ. ಇದು ಒಗ್ಗರಣೆನಾಗ ರೆಡಿ ಮಾಡ್ಕೊಂಡೇನಿ ರೀ ನಾ ಇಲ್ಲಿ. ಮಿಕ್ಸಿ ಜಾರ್ ಒಳಗೆ ಪಾಲಕ, ಹಸಿಮೆಣ್ಸಿಕಾಯಿ, ಆಮ್ಯಾಗ ಬೆಳ್ಳುಳ್ಳಿ, ಹಸಿ ಅಲ್ಲ, ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ ರೀ ಅದನ್ನ. ಇಲ್ಲಿ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ, ಸೌತೆಕಾಯಿ, ಟೊಮೆಟೊ, ಕರಿಬೇವು ಇಷ್ಟು ತೊಗೊಂಡೇನಿ ರೀ. ಇಲ್ಲಿ ಕಟ್ ಮಾಡಿಟ್ಕೊಂಡೇನಿ ಪ್ಲೇಟ್ ಒಳಗೆ. ಆಮ್ಯಾಗ ಗೊತ್ತರಿ ಎಲ್ಲ ಒಗ್ಗರಣೆ ಹಾಕೋದು ಹೆಂಗೆ ಅನ್ನೋದು. ಎಣ್ಣೆ ಕಾದಾದ್ಮ್ಯಾಗ ಸಾಸಿವೆ, ಜೀರಿಗೆ ಹಾಕಿ ಕರಿಬೇವು ಹಾಕಿ ಅದ್ರ ಬೇಕಂದ್ರೆ ಉದ್ದಿನಬೇಳೆ ಹಾಕ್ಕೋಬೋದು, ಇಲ್ಲ ಕಡಲೆಬೇಳೆ ಹಾಕ್ಕೋಬೋದು. ನಿಮ್ಗೆ ಏನು ಇಷ್ಟ ಆಕತ್ತಂದು ಹಾಕ್ಕೊಳ್ರಿ. ನಮ್ಗೆ ಯಾವುದು ಅಷ್ಟೊಂದು ಸೇರಂಗಿಲ್ಲ ಅವು ಬೇಳೆ. ಇದು ಹಾಕ್ತೀರಿ ಇಲ್ಲ ಅಂತಲ್ಲ, ಆದ್ರೂ ಅಷ್ಟೊಂದು ಇಷ್ಟಪಡಂಗಿಲ್ಲ. ಸುಮ್ಮನೆ ಹಿಂಗೆ ನೇಮಕ ಹಾಕಿದಂಗೆ ಆಗಿಬಿಡ್ತೈತಿ. ಅದಕ್ಕಾಗಿ ಹಾಕಕ್ಕೆ ಹೋಗಂಗಿಲ್ಲ ರೀ ನಾನು. ಹಾಗಾಗಿ ಭಾಳ ಹಾಕಕ್ಕೆ ಹೋಗಂಗಿಲ್ಲ ರೀ ನಾನು. ಮತ್ತು ಎಣ್ಣೆ ನೋಡಿ ಹಾಕ್ಕೊಂಡ್ರಿ. ಒಗ್ಗರಣೆಕ್ಕೆ ಎಣ್ಣೆ ಕಡಿಮೆ ಆದ್ರೆ ಚಲೋ ಆಗೇನ್ರಿ. ಅದೊಂದು ಸ್ವಲ್ಪ ಎಣ್ಣೆ ಬೇಕು ಅದಕ್ಕೆ. ಒಗ್ಗರಣೆ ಅನ್ನ ಒಬ್ಬೊಬ್ರು ಪಲಾವ್ ಅಂತಾರೆ ನೋಡಿರಿ. ಪಲಾವ್ ಆಯ್ತು, ಒಗ್ಗರಣೆ ಅನ್ನ ಆಯ್ತು. ಖಾರ ಹಚ್ಚಿದ ಅನ್ನ ಅಂದ್ರೆ ಇದಲ್ಲ ರೀ. ಅದು ಖಾರ ಹಚ್ಚಿದ ಅನ್ನ, ಬಿಳಿ ಅನ್ನಕ್ಕೆ ಒಗ್ಗರಣೆ ಹಾಕ್ತಾರೆ, ಅದು ಖಾರ ಹಚ್ಚಿದ ಅನ್ನ. ಇದು ಒಗ್ಗರಣೆ ಅನ್ನ ಪಲಾವ್. ಆಮ್ಯಾಗ ನಾ ಇಲ್ಲಿ ಯಾವ ಮಸಾಲೆ ಐಟಮ್ ಯೂಸ್ ಮಾಡೋಕೆ ಹೋಗಿಲ್ಲ ರೀ. ಚಕ್ಕೆ ಆಮೇಲೆ ಪತ್ರಿ ಇರ್ತಾರೆ ನೋಡ್ರಿ, ಅವನ್ನೆಲ್ಲ ಏನು ಯೂಸ್ ಮಾಡೋಕೆ ಹೋಗಿಲ್ಲ ನಾ ಇಲ್ಲಿ. ಅಂದ್ರೆ ಸುಮ್ಮನೆ ಸಿಂಪಲ್ ಮಾಡ್ಕೋಬೇಕಂತ ಮಾಡ್ತಿದ್ರು. ಅಂದ್ರೆ ಪಾಲಕ, ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿದ್ದಲ್ಲ ರೀ, ಅದೊಂದು ಟೇಸ್ಟ್ ಕೊಡ್ತೈತೆ ಅಲ್ಲಿ. ಹೀಗಾಗಿ ಮತ್ತು ಯಾವುದು ಯೂಸ್ ಮಾಡೋಕೆ ಹೋಗಿಲ್ಲ ರೀ ನಾ ಇಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಎಷ್ಟು ದಿವ್ಸದ ತನಕ ಹಾಕ್ತಾನೆ ನನಗನ್ಕ ಗೊತ್ತಿಲ್ಲ ರೀ ಡೈಲಿ ವ್ಲಾಗ. ಅಂದ್ರೆ ಒಂದು ಸ್ವಲ್ಪ ಟೈಮ್ ಸಿಗತ್ತೈತಿ ಹಾಕತ್ತೀನಿ ರೀ ಈಗ. ಅದ್ರೇನು ವಾಯ್ಸ್ ಓವರ್ ಕೊಡೋದ್ರಿಂದ ಮುಂಜಾನೆ ಟೈಮ್ ಕೊಡ್ತಿರ್ತೀನಿ. ಹಂಗಾಗಿ ಒಂಚೂರು ಧ್ವನಿ ಆಗಿರ್ತೈತಿ ನಿಮ್ಮದು. ಅದು ಅಷ್ಟೊಂದು ಸರಿ ಅನಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಆದರೂ ಏನು ಮಾಡೋಕೆ ಬರೋಂಗಿಲ್ಲ ರೀ. ನಮ್ಮ ಧ್ವನಿನ ಮೊದಲ ಆಮ್ಯಾಗ ಮುಂಜಾನೆ ಟೈಮ್ನ ಮತ್ತೊಂದು ಸ್ವಲ್ಪ ಹೆಚ್ಚಿಗೆ ಇರ್ತವೆ. ಆಮ್ಯಾಗ ಅದನ್ನೇನು ಒಗ್ಗರಣೆ ಹಾಕಿರ್ತೀವಲ್ಲ ರೀ, ಸಾಸಿವೆ, ಜೀರಿಗೆ, ಕರಿಬೇವು ಆದ್ಮ್ಯಾಗ ಉಳ್ಳಾಗಡ್ಡಿ ಹಾಕಿ, ಉಳ್ಳಾಗಡ್ಡಿ ಫುಲ್ ಎಲ್ಲ ಫ್ರೈ ಆದ್ಮ್ಯಾಗ ಟೊಮೆಟೊ ಹಾಕ್ಕೊಟ್ರೆ, ಟೊಮೆಟೊ ಹಾಕಿದ್ದಾದ್ಮ್ಯಾಗ ಅದೇನು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ರೀ, ಪೇಸ್ಟ್ ಎಲ್ಲ ಹಾಕಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಡ್ರಿ. ಅದನ್ನೆಲ್ಲ ಚಲೋತ್ತಂಗೆ ಫ್ರೈ ಆಗಲಿ ರೀ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೆ. ಹಸಿ ವಾಸನೆ ಹೋದ್ಮ್ಯಾಗ ಅಕ್ಕಿ ಒಂದು ಸ್ವಲ್ಪ ತೊಳೆದು ಹಾಕತ್ತೇನೆ ರೀ ನಾ ಇಲ್ಲಿ. ಚಲೋ ಅಕ್ಕಿನದ ಹಾಕ್ರೆ, ಆದರೂ ತೊಳೆದು ಹಾಕಿರ್ತಾನೆ ರೀ. ರೇಷನ್ ಅಕ್ಕಿ ಆದರೂ ಆಯ್ತು, ಚಲೋ ಅಕ್ಕಿ ಆದರೂ ಆಯ್ತು, ಯಾವಾದರೂ ತೊಳೆಯತ್ತೀನಿ ರೀ ನಾನು. ಹೀಗಾಗಿ ತೊಳೆದು ಹಾಕತ್ತೇನೆ ಇಲ್ಲಿ. ಅದು ಅಕ್ಕಿ ತೊಳೆದ ನೀರೊಳಗೆ ಕೊತ್ತಂಬರಿನೂ ತೊಳ್ಕೊಂಡೇನಿ ರೀ. ಅಂದ್ರೆ
ಕಟ್ ಮಾಡೋಕ್ಕಿಂತ ಮುಂಚೆ ತೊಳಿಲಿಲ್ಲ ಅದನ್ನು, ಹಿಂಗಾಗಿ ಕಟ್ ಮಾಡಿದ ಮ್ಯಾಗ ಅಂತ ಅಕ್ಕಿ ತೊಳೆದಿದ್ದ ನೀರೊಳಗೆ ತೊಳ್ಕೊಳಕತ್ತೀನಿ. ಅಕ್ಕಿ ತೊಳೆದು ಅಕ್ಕಿನೂ ಒಂಚೂರು ಫ್ರೈ ಮಾಡಿಕೊಡ್ರಿ. ಅದ್ರೊಳಗನ ಒಗ್ಗರಣೆ ಏನು ಹಾಕಿರ್ತಾರಲ್ಲ ಆ ಒಗ್ಗರಣೆ ಒಳಗನ ಒಂದು 2 ನಿಮಿಷ ಲೋ ಫ್ಲೇಮ್ ಒಳಗಿಟ್ಟು ಅದನ್ನೆಲ್ಲ ಚಲ್ತಂಗೆ ಫ್ರೈ ಮಾಡಿಕೊಡ್ರಿ. ಅಕ್ಕಿ ಅಂದ್ರೆ ಅದೊಂಥರ ಟೇಸ್ಟ್ ಚೇಂಜ್ ಆಕೈತ್ರಿ. ಅದು ಅಕ್ಕಿ ಒಗ್ಗರಣೆ ಒಳಗನ ಹುರಿಯೋದ್ರಿಂದ ಹುರಿಬೇಕ್ರಿ ಒಂಚೂರು ಅವು ಅಕ್ಕಿ. ಹಾಗಾಗಿ ಹುರ್ಕೊಡ್ರಿ. ಆಮ್ಯಾಗ 1 ಗ್ಲಾಸ್ ಅಕ್ಕಿದ್ರೆ 2 ಗ್ಲಾಸ್ ನೀರು ಹಾಕ್ಕೊಡ್ರಿ. ಮೆಜರ್ಮೆಂಟು ಗೊತ್ತಲ್ರಿ, ಯಾಕಂದ್ರೆ ಅದು ಹೆಚ್ಚಿಗೆ ನೀರದು ಹಾಕ್ಕೊಂಡ್ರೆ ಚಲೋ ಅಕ್ಕಿ ಟೇಸ್ಟು ಉಳಿಯಂಗಿಲ್ಲ. ಆಮ್ಯಾಗ ಅಷ್ಟೊಂದು ಚಲೋನೂ ಹೊತ್ತಾಗಿಲ್ಲ ಅದು ಒಂಥರ ಉದುರೋದಷ್ಟೇ ಚಲೋ ಅದು. ಹಂಗತ್ ಭಾಳ ಉದುರಾದ್ರೂ ಚಲೋ ಅಲ್ಲ. ಅದಕ್ಕೆ 1 ಗ್ಲಾಸ್ ಅಕ್ಕಿದ್ರೆ 2 ಗ್ಲಾಸ್ 2.5 ಮ್ಯಾಗ ಏನರ ಒಂದು ವಾಟಗಾದು ನೀರು ಎಷ್ಟು ಹಾಕ್ಕೊಳ್ದು ನೋಡಿರಿ. ಅಷ್ಟೇ 2.5 ಮ್ಯಾಗಲ್ಲ 2 ಮ್ಯಾಗ ಏನರ ಒಂದು ವಾಟಗಾದು ನೀರು ಹಾಕ್ಕೊಂಡ್ರೆ ಮುಗೀತು. ಅಷ್ಟು ಮೆಜರ್ಮೆಂಟ್ ಕರೆಕ್ಟ್ ಆಗಿಬಿಡ್ತೈತೆ ಅದು ಅನ್ನೋದು. ನಾವು ರೇಷನ್ ಅಕ್ಕಿದು ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ನೀರು, ಜಾಸ್ತಿ ಮೆತ್ತಗನ ಮಾಡ್ತಿರ್ತೀವಿ. ರೇಷನ್ ಅಕ್ಕಿ ತನಕ ರೇಷನ್ದು ಅಂದ್ರೆ ಗೊತ್ತಾಗಿರ್ಬೋದು ಅನ್ಕೋತೀನಿ ರೀ. ಸೊಸೈಟಿ ಅಕ್ಕಿ ಅಂತಾರೆ ನೋಡ್ರಿ, ಅವಕ್ಕೆ ರೇಷನ್ ಅಕ್ಕಿ ಅಂತೀವಿ ನಾವು. ಅದನ್ನ ಹೆಚ್ಚಾಗಿ ಒಂದು ಸ್ವಲ್ಪ ಮೆತ್ತಗನ ಮಾಡ್ತಿರ್ತೀವಿ ನಾವು ಮಕ್ಕಳ ಸಂಬಂಧಾಗಿ. ಇನ್ನು ಚಲೋ ಅಕ್ಕಿ ಅನ್ನ ಅನ್ಕ ಹುಡುಗರಿಗೆ ನಾವು ಭಾಳ ತಿನ್ಸಕ್ಕೆ ಹೋಗಂಗಿಲ್ಲ ಅದನ್ನ. ರೇಷನ್ ಅಕ್ಕಿನ ಮಾಡ್ಕೊಂಡಿರ್ತೀರ ಅವ್ರಿಗೆ ಅಷ್ಟೇ ತಂದು ಒಂದು ಸ್ವಲ್ಪ ಮೆತ್ತಗೆ ಕುದಿಸಿ ಹಾಲದು ಕುಡಿಸಿ ತಿನ್ನಿಸ್ರಿ ಅವ್ರಿಗೆ ಚಲೋ ರೀ ಅದು. ಹಿಂಗಾಗಿ ಹುಡುಗರ ಸಂಬಂಧ ಮೆತ್ತಗೆ ಮಾಡಿರ್ತೀವಿ ರೇಷನ್ ಅಕ್ಕಿದು. ಇದನ್ನು ಉದುರು ಮಾಡಿರ್ತೀವಿ ಚಲೋ ಅಕ್ಕಿ ಇದ್ರೆ. ಚಲೋ ಅಕ್ಕಿ ಅನ್ನ ಸಾರು ಉಣ್ಸೋದಾದ್ರೆ ಅಷ್ಟೇ ಉಣಿಸ್ತೀವಿ ರೀ. ಅದನ್ನು ಅನ್ನ ಹಾಲು ಟೇಸ್ಟ್ ಬರೋಂಗಿಲ್ಲ ಅದು, ಹಿಂಗಾಗಿ ಉಣ್ಸಕ್ಕೆ ಹೋಗಂಗಿಲ್ಲ ಅನ್ನ ಹಾಲು. ಅದಾದ್ಮೇಲೆ ಈಗ ಅವ್ರಿಗೆ ಊಟಕ್ಕನ ರೆಡಿ ಮಾಡ್ಬೇಕಲ್ರಿ, ಅದಕ್ಕೆ ಅನ್ನ ಮಾಡಿದ್ವಿ ಅವ್ರದ್ದು. ಅವ್ರಿಗೆ ಒಂದು ಸ್ವಲ್ಪ ಬೆರ್ನೆ ಮಾಡೇ ಇರ್ತೀವಿ ಅದನ್ನು. ಆಮೇಲೆ ಈಗ ಹಾಲು ಕಾಯ್ಕಿಟ್ಟು ನೋಡಿರಿ, ಟೈಮ್ 8:30 ಅದು ಆಗೈತೆ ರೀ ಈಗ. ಆಮೇಲೆ ಕೋಡ್ಬಳೆ ಮಾಡತ್ತ ನೋಡಿರಿ ನಾ ಇಲ್ಲಿ. ಇವತ್ತು ಕರಿ ಎತ್ತಕ್ಕೆ ಅದೇನು ರೀ ಕೋಡ್ಬಳೆ ಮಾಡಿ ಕೋಡಿಗೆ ಹಾಕ್ತಾರೆ ನೋಡಿರಿ ಎತ್ತುಗಳಿಗೆ. ಇವೇನು ಮನ್ಯಾಗ ಮಾಡಿರ್ತೀವಲ್ಲ ರೀ ಪೂಜೆ ಎತ್ತ, ಆ ಎತ್ತಕ್ಕೆ ಕೋಡ್ಬಳೆ ಮಾಡಿ ಕೋಡಿಗೆ ಹಾಕೋದ್ರಿ ಅವನ್ನ. ಹಾಗಾಗಿ ತಾಲಿಪಟ್ಟಿ ಮಾಡೋದಿದ್ರೆ ಅದ ಹಿಟ್ಟರೊಳಗನ ಒಂದು ಸ್ವಲ್ಪ 4 ಕೋಡ್ಬಳೆ ಮಾಡ್ಕೊಂಡೀನಿ ದೇವರಿಗೆ. ದೇವ್ರು ಮಾಡಿದ ಕೋಡ್ಬಳೆ ನಮ್ಮ ಚಾರು ನನಗೆ ಬೇಕಂತಂದು ಇಸ್ಕೊಂಡು ಹೋಗ್ಬಿಟ್ರಿ ಆಕೆ, ಕೊಡಲಿಲ್ಲ. ಆಮೇಲೆ ಮತ್ತೆ ದೇವ್ರಿಗೆ ಬೇರೆ ಮಾಡಿ ಹಾಕಿನಿ. ಏನು ಅಂತಾರೆ ನೋಡಿರಿ ಮಕ್ಕಳು ಅದನ್ನು ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಮುಂಚೆ ತಿನ್ನಬಾರ್ದು ಯಾರು ಅಂತಂತಾರೋ. ಅಂದರೂ ಹುಡುಗರು ಏನು ಮಾಡೋಕೆ ಬರೋಂಗಿಲ್ಲ ರೀ, ಅವು ಮಕ್ಳು ಇದ್ದಂಗೆ ದೇವ್ರನ್ನ, ಹುಡುಗರನ್ನ ದೇವ್ರಿದ್ದಂಗೆ. ಮತ್ತು ಹೆಂಗಂದ್ರೆ ಈಗ ಹಲ್ಲೇನೋ ಬಿದ್ದಿರಂಗಿಲ್ಲ ನೋಡಿರಿ, ಹಲ್ಲು ಬಿದ್ದು ಬರುತ್ತಾನ ಹುಡುಗರು ತಿನ್ನಕ್ಕೆ ನಡಿತೈತಂತೆ ರೀ. ಹುಡುಗರು ತಿಂದಿದ್ದು ನೈವೇದ್ಯಕ್ಕೆ ನಡಿತೈತಂತ. ಅಂದ್ರೆ ಹುಡುಗರು ಹಲ್ಲು ಮುರಿದ ಹೊಳ್ಳಿ ಬರುತ್ತಾನ ನಡಿತೈತಿ ಅಂತಾರೆ ರೀ. ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ, ಆದರೂ ಹೇಳ್ತಾರೆ ರೀ ಹಲ್ಲು ಬಿದ್ದು ಬರೋರಿಗೆ ಹುಡುಗರು ತಿಂದ್ರೂ ನೈವೇದ್ಯಕ್ಕೆ ನಡಿತೈತೆ ಅಂತ ಹೇಳ್ತಾರೆ. ಏನಾದರೂ ಆಯ್ತು ರೀ, ಯಾಕೆ ನಮ್ಮ ಮನೆ ದೇವ್ರು ಇದ್ದಂಗನ ತಿನ್ನಲಿ ಬಿಡಲಿ ಅಂದ ಆಕೆ ತಿಂದಾದ್ಮ್ಯಾಗನ ದೇವ್ರಿಗೆ ಇದು ಮಾಡಿದ್ವಿ ನಾವು. ಇಲ್ಲಿ ತಾಲಿಪಟ್ಟಿ ಮಾಡಾಕ್ರಿ ನಾನು ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡೇನಿ ರೀ. ಅದಾದ್ಮ್ಯಾಗ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ, ಕೊತ್ತಂಬರಿ ಇದನ್ನೆಲ್ಲ ಸಣ್ಣಗೆ ಜಜ್ಕೊಂಡಿರೋ ಕಲ್ಲಾಗನ ಜಜ್ಕೊಂಡಿರೋ. ನಾವು ಮಿಕ್ಸಿ ಬ್ಯಾಡ ಚಲೋ ಅನ್ಸಂಗಿಲ್ಲ ಅಂದ ಅದ್ರ ಒಂಚೂರು ಕರಿಬೇವು ಕುಡಿಸಿ ಜಜ್ಕೊಂಡಾದ್ಮ್ಯಾಗ ಹಿಟ್ಟನಾದು ಟೈಮ್ದಾಗ ಒಂದು ಸ್ವಲ್ಪ ಯಜಮಾನ್ ಹಾಕಿ ಎಳ್ಳು ಒಂದು ಸ್ವಲ್ಪ ಹುರಿದು ಕುಟ್ಟಿ ಹಾಕಿನಿ ರೀ ಎಳ್ಳನ್ನು. ಅದಾದ್ಮ್ಯಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಅದೇನು ಮಾಡ್ಕೊಂಡಿದ್ದು ಪೇಸ್ಟ್ ಎಲ್ಲ ಕುಡಿಸಿ ಹಿಟ್ಟು ನಾದ್ಕೊಂಡ್ರೆ ಹಿಟ್ಟು ನಾದಿಟ್ಟು ಒಗ್ಗರಣೆ ಅನ್ನಕ್ಕೆ ರೆಡಿ ಮಾಡಿ ಅದಾದ್ಮ್ಯಾಗ ಈಗ ತಾಲಿಪಟ್ಟಿ ಮಾಡತ್ತೆ ನೋಡಿರಿ. ನಾನು ಚಪಾತಿ ಗಿತ್ತೆ ದೊಡ್ಡದು ಲಟ್ಟಿಸ್ಕೊತೀನಿ ಹಿಟ್ಟು ಹಚ್ಚಿ ಒಂದು ವಾಟಗಾಲೆ ಕೊರ್ಕೋತೀನಿ ರೀ ಅವನ್ನ. ಕರೆಕ್ಟಾಗಿ ರೌಂಡ ಬರ್ತಾವ್ರಿ ಅವು, ಕರೆಕ್ಟ್ ರೌಂಡ್ ಹಾಕವು. ಯಾರಾಗಲಿ ಹಂಗಾರೆ ಹೆಚ್ಚಾಗಿ ವಾಟಗಾಲೆನ ಕೊರಿತಿರ್ತಾರೆ ದೊಡ್ಡ ಉದ್ದಿ, ಒಂಥರ 4 ರೆಡಿ ಹಾಕವೊಮ್ಮೆ ಒಂದೇ ಟೈಮ್ಗನ. ಹಿಂಗಾಗಿ ಅಲ್ಲಿ ಎಣ್ಣೆನೂ ಸುಟ್ಟು ಹೋಗಂಗಿಲ್ಲ, ಟೈಮು ಹಾಳಾಗಂಗಿಲ್ಲ, ವೇಸ್ಟ್ ಆಗಂಗಿಲ್ಲ ಟೈಮು. ಹಿಂಗಾಗಿ ಒಮ್ಮೆ ಉದ್ದು ಅಂದ್ರೆ 4 ರೆಡಿ ಆಗಿಬಿಡ್ತಾವೆ ಒಮ್ಮೆ. ಕರಿಯಾಕ ನಮ್ಮ ತಂಗಿನ ಹಚ್ಬೇಕು ಅಂದ್ಕೊಂಡ್ರಿ, ಆಕೆ ಊಟ ಮಾಡ್ಸತ್ತ ಹುಡುಗರಿಗೆ. ಊಟ ಆದ್ಮ್ಯಾಗ ಕರೆದ್ರೆ ಆಯ್ತಂದು ಅಂದ್ಕೊಂಡು ನಾ ಮಾಡ್ಬೇಕಂದು ಮಾಡತ್ತೀನಿ ರೀ. ಮತ್ತು ಇನ್ನೂ 1-2 ಸಾರಿ ಫೋಲ್ಡಿಂಗೂ ಅದಾವೆ ರೀ. ಸಾರಿ ಫೋಲ್ಡಿಂಗ್ ಬಂದವು, ಒಂದು ಸಾರಿ ಫೋಲ್ಡಿಂಗ್ ಮಾಡಬೇಕು, ಸಾರಿ ಕುಚ್ಚು ಕಟ್ಟೋದು ಒಂದೈತೆ ಅದನ್ನೊಂದು ಮಾಡಬೇಕು. ನೋಡೋಣ ರೀ, ಇವತ್ತಾಗಲಿಲ್ಲ ಅಂದರೂ ನಾಳೆಗೆ ಆದ್ರೂ ಮಾಡ್ಬೇಕು ರೀ. ಇವತ್ತೇನೋ ನಮ್ಮ ಮನೆಯವ್ರು ತೊಗೊಂಬರೋರು ಅದಾರ ಅವನ್ನ
ಅಣ್ಣ ಕೆಲ್ಸಕ್ಕೆ ಹೋಗ್ಕೊಂಡು ಅಲ್ಲಿ ಬಂದವ್ರವ ಇನ್ನು ತೊಗೊಂಬರೋದಾರ ಇವತ್ತು ತೊಗೊಂಬಂದಾದ್ಮ್ಯಾಗ ಸಾಧ್ಯ ಆದರೆ ಇವತ್ತು ಎಷ್ಟು ಆದಷ್ಟು ಮಾಡಿರ್ತೀನಿ ಆಗಿದ್ದಿಲ್ಲ ಅಂದ್ರೆ ನಾಳೆಗೆ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಮಾಡೋ ಟೈಮ್ದಾಗ ನಮ್ಮ ಚಾರು ನೋಡ್ರಿ ಅಡುಗೆ ಮಾಡೋ ಟೈಮ್ದಾಗ ಸೆರಗ ಹಿಡ್ಕೊಂಡು ಜಕ್ಕೊಂಡು ಹೊಂಟಾಳ್ರಿ. ಹುಡುಗರು ಆಟ ಆಡತ್ತಾಳು, ಅವ್ರೇನೋ ಮಾಡ್ಯಾರ ಅತ್ತಿಗೆಗೆ ಭಾಳ ನೋಡೋಕೆ ಅಂತಂದು ನನ್ನ ಸೆರಗ ಹಿಡ್ಕೊಂಡು ಓಡತ್ತಾಳ್ರಿ. ಹಂಗೆ ಆಯ್ತು ನೋಡ್ರಿ, ರೆಡಿ ಅದು ಎಲ್ಲ ತಾಲಿಪಟ್ಟಿ ಕೊಡ್ಬಳಿ ನಮ್ಮ ಚಾರು ತಿನ್ನಾಕದ ನಾವು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ್ರಿ. ನಾವು ನಾಳೆಗೆ ನಡ್ದು ಇಟ್ಕೊಂಡು ತಿಂತಾಳಗಪ್ಪ ಅಂದ್ಕೊಂಡು ಎಲ್ಲ ರೆಡಿ ಅದು ನೋಡ್ರಿ ಈಗ.